ಬುರುಡೆ ಗ್ಯಾಂಗ್ನ ಅತಿ ದೊಡ್ಡ ಮಸಲತ್ತು ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ಸರ್ಕಾರದ ವ್ಯವಸ್ಥೆ ಬಗ್ಗೆಯೇ ಪ್ರಶ್ನೆಯನ್ನ ಎತ್ತಿದೆ ಈಗ ರಾಜ್ಯ ಬಿಜೆಪಿ. ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು. ಸರ್ಕಾರದ ಬಗ್ಗೆಯೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒತ್ತಡದಲ್ಲಿ ಎಸ್ಐಟಿ ರಚನೆಯನ್ನ ಮಾಡಿದೆ ಈ ಸರ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತನಿಖೆಯ ಬಗ್ಗೆ, ಅದರ ಜೊತೆಯಲ್ಲಿ ಷಡ್ಯಂತ್ರ ಬಯಲಾಗ್ತಾ ಇದೆಯಲ್ಲ, ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಮಾತಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಎಲ್ಲದರ ಬೆಳವಣಿಗೆಗಳ ಸಂಬಂಧಪಟ್ಟ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಈ ವಿಚಾರ ತಮ್ಮ ಗಮನಕ್ಕೆ ಬಂದಿರಬೇಕು. ಯಾಕಂದ್ರೆ ಈ ಬುರುಡೆ ಗ್ಯಾಂಗ್ ಏನಿದೆ, ಧರ್ಮಸ್ಥಳ ತೇಜೋವಧೆಗೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದಂತವರು ಈ ಮುಂಚೆ ಅಂದ್ರೆ ಸ್ಥಳೀಯ ಎಸ್ಪಿ ಅವರು ದೂರನ ಕೊಡೋದಕ್ಕೂ ಮುಂಚೆನೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೂಡ PIL ಹಾಕಿ ಅಲ್ಲಿ ಪ್ರಕರಣ ತನಿಖೆ ಆಗಬೇಕು ಅಂತ ಹೇಳಿ ಕೋರಿರ್ತಾರೆ. ಆದ್ರೆ ಅಲ್ಲಿ ಕೂಡ PIL ನ ವಜಾ ಮಾಡಿ ಚೀಮಾರಿ ಹಾಕಿ ಕಳಿಸಿರ್ತಾರೆ. ಆ ವಿಚಾರವನ್ನ ಮುಚ್ಚಿಟ್ಟು ಇಲ್ಲಿ ಬಂದು ಎಸ್ಪಿ ಅವರಿಗೆ ದೂರನ ಕೊಡ್ತಾರೆ. ಆ ನಂತರ ಅದು ಯಾವ್ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಯ್ತು ಅಂತ ತಮಗೂ ಗೊತ್ತು. ಸರ್ಕಾರ SIT ರಚನೆ ಮಾಡಿದ್ದಾಯ್ತು. ಈವರೆಗೂ ಧರ್ಮಸ್ಥಳ ತೇಜೋವಧೆಯಿಂದ ಹಿಡಿದು ಎಲ್ಲವೂ ಕೂಡ ಆಗ್ತಾ ಬಂತು. ಇದನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್ ವಿಪಕ್ಷ ನಾಯಕರಾಗಿ? ನೋಡಿ, ಸರ್ಕಾರ SITಗೆ ಕೊಡೋದಕ್ಕೆ ಮುಂಚೆ ಇದರ ಸಾಧಕ ಬಾಧಕಗಳನ್ನ ಅವರು ನೋಡಬೇಕಾಗಿತ್ತು. ಬಟ್ ಈ ಕೇಸಿನ ಹಿಂದೆ ಏನು ಸತ್ಯಾಸತ್ಯತೆಗಳು ಅಡಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗಿತ್ತು. ಮತ್ತೆ ಈ ಯಾವ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದಿದ್ದಾರೋ ಅವರ ಸ್ವಲ್ಪ ಹಿಂದಿನ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕಾಗಿತ್ತು. ಯಾವುದನ್ನು ತಿಳ್ಕೊಳ್ಳದೆ ಯಾರೋ ನಿಮಗೆ ಒತ್ತಡ ಹಾಕಿದ್ರು ಅನ್ನೋ ಕಾರಣಕ್ಕೆ ಒಂದು ದಿನದಲ್ಲಿ ಇಲ್ಲ ಅಂತೀರಿ, ಮತ್ತೊಂದು ದಿನದಲ್ಲಿ SIT ಕೊಟ್ಬಿಡ್ತೀರಿ. ಅಂದ್ರೆ ನಿಮಗೆ ನಿಜವಾಗಿಯೂ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಜನರಿಗೆ ನ್ಯಾಯ ಕೊಡಬೇಕು ಅಥವಾ ಒಂದು ಗೌರವರ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಏನು ಗೊತ್ತೇ ಇಲ್ವಾ? ಈಗ ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಸಚಿವರು ಹೇಳಿದ್ರೆ ಮತ್ತೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ. ಕೆ ಪಾಟೀಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ PIL ವಜಾ ಆಗಿರೋ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ಅದನ್ನೇ ಕೇಳೋದು. ಅವರು ಒಬ್ಬ ಇದು ಕಾನೂನು ಸಚಿವರಾಗಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಈ ರೀತಿ ಆರಿಕೆ ಉತ್ತರಗಳನ್ನ ಇವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂದ್ರೆ ಈ ಒಂದು ಸರ್ಕಾರ ಅಥವಾ ಕಾಂಗ್ರೆಸ್ ಇದು ಎಷ್ಟು ದಿವಾಳಿ ಆಗಿದೆ ಅನ್ನೋದು ಇದರಿಂದ ಎದ್ದು ಕಾಣ್ತದೆ. ಯಾರು ಈ ಷಡ್ಯಂತ್ರಗಳನ್ನ ಮಾಡಿದ್ರೋ ಅವರ ಬಗ್ಗೆ ನೀವು ತೋರಿದ ಕಾಳಜಿ ಮೊದಲು SIT ಮಾಡಿದ್ರಿ. ಆದ್ರೆ SITಗಿಂತ ಹೆಚ್ಚಿಗೆ ನೀವು ಗೌರವಿಸಿದ್ದ ಯಾರನ್ನ ಅಂತಂದ್ರೆ ಚಿನ್ನಯ್ಯನ್ನ, ಪೂರ್ತಿ ಬುರುಡೆ ಗ್ಯಾಂಗ್ನ. ಆದ್ರೆ ಈಗ ಒಂದೊಂದೇ ಹೊರಗೆ ಬರ್ತಿದ್ದಕ್ಕ ಈಗ ಕೈ ತೊಳ್ಕೊಂಡು ದೂರ ನೋಡ್ತಾ ಇದ್ದೀರಿ. ಜನ ಇದನ್ನೆಲ್ಲ ಸಹಿಸಿಕೊಂಡು ಕುತ್ಕೊಳ್ತಾರೆ ಅಂತ ತಿಳ್ಕೋಬೇಡಿ. ಆಡಳಿತ ಮಾಡ್ತಿದ್ದೀರಿ, ನೇರವಾಗಿರಬೇಕು. ಅದರಿಂದ ಏನು ಈಗ ಬರೀ ವೋಟ್ ಬ್ಯಾಂಕ್ಗಾಗೇನೆ ಸರ್ಕಾರ ನಡೀಬಾರದು. ಸರ್ಕಾರ ಜನರ ಆಶೋತ್ತರಗಳನ್ನು ಸ್ಪಂದಿಸಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟೊಂದು ದೊಡ್ಡ ಅಪವಾದ ಧರ್ಮಸ್ಥಳದ ಮೇಲೆ ಬರುವಾಗ ನೀವು ಏನು ಸ್ಥಿತಪ್ರಜ್ಞರಾಗಿ ಏನು ಒಂದು ಇದನ್ನು ತಲೆ ಕೆಡಿಸ್ಕೊಳ್ತಾರೆ, ನೇರವಾಗಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಕೂತಿರಲ್ಲ, ಇದು ಸುಮ್ಮನೆ ನಡೀತದ? ಇದಿಷ್ಟು ಕೂಡ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬುರುಡೆ ಗ್ಯಾಂಗ್ನ ಅತಿ ದೊಡ್ಡ ಮಸಲತ್ತು ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ಸರ್ಕಾರದ ವ್ಯವಸ್ಥೆ ಬಗ್ಗೆಯೇ ಪ್ರಶ್ನೆಯನ್ನ ಎತ್ತಿದೆ ಈಗ ರಾಜ್ಯ ಬಿಜೆಪಿ. ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂತಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು. ಸರ್ಕಾರದ ಬಗ್ಗೆಯೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒತ್ತಡದಲ್ಲಿ SIT ರಚನೆಯನ್ನ ಮಾಡಿದೆ ಈ ಸರ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತನಿಖೆಯ ಬಗ್ಗೆ, ಅದರ ಜೊತೆಯಲ್ಲಿ ಷಡ್ಯಂತ್ರ ಬಯಲಾಗ್ತಾ ಇದೆಯಲ್ಲ, ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಮಾತಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಎಲ್ಲದರ ಬೆಳವಣಿಗೆಗಳ ಸಂಬಂಧಪಟ್ಟ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಈ ವಿಚಾರ ತಮ್ಮ ಗಮನಕ್ಕೆ ಬಂದಿರಬೇಕು. ಯಾಕಂದ್ರೆ ಈ ಬುರುಡೆ ಗ್ಯಾಂಗ್ ಏನಿದೆ, ಧರ್ಮಸ್ಥಳ ತೇಜೋವಧೆಗೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದಂತವರು ಈ ಮುಂಚೆ ಅಂದ್ರೆ
ಸ್ಥಳೀಯ ಎಸ್ ಪಿ ಅವರಿಗೆ ದೂರನ ಕೊಡೋದಕ್ಕೂ ಮುಂಚೆನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೂಡ PIL ಹಾಕಿ ಅಲ್ಲಿ ಪ್ರಕರಣ ತನಿಖೆ ಆಗ್ಬೇಕು ಅಂತ ಹೇಳಿ ಕೋರಿರ್ತಾರೆ. ಆದ್ರೆ ಅಲ್ಲಿ ಕೂಡ PIL ನ ವಜಾ ಮಾಡಿ ಚೀಮಾರಿ ಹಾಕಿ ಕಳಿಸಿರ್ತಾರೆ. ಆ ವಿಚಾರವನ್ನ ಮುಚ್ಚಿಟ್ಟು ಇಲ್ಲಿ ಬಂದು ಎಸ್ ಪಿ ಅವರಿಗೆ ದೂರನ ಕೊಡ್ತಾರೆ. ಆ ನಂತರ ಅದು ಯಾವ್ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಯ್ತು ಅಂತ ತಮಗೂ ಗೊತ್ತು. ಸರ್ಕಾರ SIT ರಚನೆ ಮಾಡಿದ್ದಾಯ್ತು. ಈವರೆಗೂ ಧರ್ಮಸ್ಥಳ ತೇಜೋವಧೆಯಿಂದ ಹಿಡಿದು ಎಲ್ಲವೂ ಕೂಡ ಆಗ್ತಾ ಬಂತು. ಇದನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್ ವಿಪಕ್ಷ ನಾಯಕರಾಗಿ? ನೋಡಿ, ಸರ್ಕಾರ SITಗೆ ಕೊಡೋದಕ್ಕೆ ಮುಂಚೆ ಇದರ ಸಾಧಕ ಬಾಧಕಗಳನ್ನ ಅವರು ನೋಡಬೇಕಾಗಿತ್ತು. ಬಟ್ ಈ ಕೇಸಿನ ಹಿಂದೆ ಏನು ಸತ್ಯಾಸತ್ಯತೆಗಳು ಅಡಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗಿತ್ತು. ಮತ್ತೆ ಈ ಯಾವ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದಿದ್ದಾರೋ ಅವರ ಸ್ವಲ್ಪ ಹಿಂದಿನ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕಾಗಿತ್ತು. ಯಾವುದನ್ನು ತಿಳ್ಕೊಳ್ಳದೆ ಯಾರೋ ನಿಮಗೆ ಒತ್ತಡ ಹಾಕಿದ್ರು ಅನ್ನೋ ಕಾರಣಕ್ಕೆ ಒಂದು ದಿನದಲ್ಲಿ ಇಲ್ಲ ಅಂತೀರಿ, ಮತ್ತೊಂದು ದಿನದಲ್ಲಿ SIT ಕೊಟ್ಬಿಡ್ತೀರಿ. ಅಂದ್ರೆ ನಿಮಗೆ ನಿಜವಾಗಿಯೂ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಜನರಿಗೆ ನ್ಯಾಯ ಕೊಡಬೇಕು ಅಥವಾ ಒಂದು ಗೌರವರ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಏನು ಗೊತ್ತೇ ಇಲ್ವಾ? ಈಗ ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಸಚಿವರು ಹೇಳಿದ್ರೆ ಮತ್ತೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ? ಕೆ ಪಾಟೀಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ PIL ವಜಾ ಆಗಿರೋ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ಅದನ್ನೇ ಕೇಳೋದು. ಅವರು ಒಬ್ಬ ಇದು ಕಾನೂನು ಸಚಿವರಾಗಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಈ ರೀತಿ ಆರಿಕೆ ಉತ್ತರಗಳನ್ನ ಇವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂದ್ರೆ ಈ ಒಂದು ಸರ್ಕಾರ ಅಥವಾ ಕಾಂಗ್ರೆಸ್ ಇದು ಎಷ್ಟು ದಿವಾಳಿ ಆಗಿದೆ ಅನ್ನೋದು ಇದರಿಂದ ಎದ್ದು ಕಾಣ್ತದೆ. ಯಾರು ಈ ಷಡ್ಯಂತ್ರಗಳನ್ನ ಮಾಡಿದ್ರೋ ಅವರ ಬಗ್ಗೆ ನೀವು ತೋರಿದ ಕಾಳಜಿ ಮೊದಲು SIT ಮಾಡಿದ್ರಿ. ಆದ್ರೆ SITಗಿಂತ ಹೆಚ್ಚಿಗೆ ನೀವು ಗೌರವಿಸಿದ್ದ ಯಾರನ್ನ ಅಂತಂದ್ರೆ ಚಿನ್ನಯ್ಯನ್ನ, ಪೂರ್ತಿ ಬುರ್ಡೆ ಗ್ಯಾಂಗ್ನ. ಆದ್ರೆ ಈಗ ಒಂದೊಂದೇ ಹೊರಗೆ ಬರ್ತಿದ್ದಕ್ಕ ಈಗ ಕೈ ತೊಳ್ಕೊಂಡು ದೂರ ನೋಡ್ತಾ ಇದ್ದೀರಿ. ಜನ ಇದನ್ನೆಲ್ಲ ಸಹಿಸಿಕೊಂಡು ಕುತ್ಕೊಳ್ತಾರೆ ಅಂತ ತಿಳ್ಕೋಬೇಡಿ. ಆಡಳಿತ ಮಾಡ್ತಿದ್ದೀರಿ, ನೇರವಾಗಿರ್ಬೇಕು. ಅದರಿಂದ ಏನು ಈಗ ಬರೀ ವೋಟ್ ಬ್ಯಾಂಕ್ಗಾಗೇನೆ ಸರ್ಕಾರ ನಡೀಬಾರದು. ಸರ್ಕಾರ ಜನರ ಆಶೋತ್ತರಗಳನ್ನು ಸ್ಪಂದಿಸಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟೊಂದು ದೊಡ್ಡ ಅಪವಾದ ಧರ್ಮಸ್ಥಳದ ಮೇಲೆ ಬರುವಾಗ ನೀವು ಏನು ಸ್ಥಿತಪ್ರಜ್ಞರಾಗಿ ಏನು ಒಂದು ಇದನ್ನು ತಲೆ ಕೆಡಿಸ್ಕೊಳ್ತಾರೆ, ನೇರವಾಗಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಕೂತಿರಲ್ಲ, ಇದು ಸುಮ್ಮನೆ ನಡೀತದ? ಇದಿಷ್ಟು ಕೂಡ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೇರವಾಗಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಕೂತಿರಲ್ಲ, ಇದು ಸುಮ್ಮನೆ ನಡೀತದ? ಇದಿಷ್ಟು ಕೂಡ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.